ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ನಾನು ನಿಮ್ಮ ಸ್ಟಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಇವತ್ತು ನಾನು ಮಾಡ್ತಾ ಇರುವಂತ ಕಾನ್ಸೆಪ್ಟ್ ಏನು ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿಯೆಸ್ಟ್ ಕಾನ್ಸೆಪ್ಟ್ ನಮ್ಮ PU1 ವಿದ್ಯಾರ್ಥಿಗಳಿಗೆ, ಅರಿಥಮೆಟಿಕ್ ಮೀನ್. ಓಕೆ, ಅರಿಥಮೆಟಿಕ್ ಮೀನ್ ಅಂದ್ರೆ ಏನು, ಅದರ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು, ಕ್ವಿಕ್ ಆಗಿ ನಾವು ಕಲ್ತ್ಕೊಂತ ಬರೋಣ ಮಕ್ಕಳೇ. ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್, ಹ್ಯಾವ್ ಎ ಲುಕ್. Just a moment. Yes, Makle. Now, I hope my screen is visible for you all. So, ಇವತ್ತಿನ ಸೆಷನ್ ನಾನು ಅರಿಥಮೆಟಿಕ್ ಮೀನ್ ಬಗ್ಗೆ ಮಾಡ್ತಾ ಇದೀನಿ. Now, ಸ್ಟೆಪ್ 1, ಅರಿಥಮೆಟಿಕ್ ಮೀನ್ ಅಂದ್ರೆ ಏನು? ಸೊ ಫ್ರಮ್ ಸ್ಕೂಲ್ ಡೇಸ್ ನಾವು ಕಲಿತಾ ಬಂದಿದ್ದೀವಿ ಅಲ್ವಾ ಮಕ್ಕಳೇ, ಅರಿಥಮೆಟಿಕ್ ಮೀನ್. So very commonly used average, mathematics agli statistics agli, arithmetic mean is one of the simplest measure. So ಏನಂತ ಹೇಳ್ತೀವಿ, arithmetic mean first it is denoted by x bar. Arithmetic mean is denoted by x bar. ಹೇಗೆ ಡಿಫೈನ್ ಮಾಡ್ತೀವಿ? It is sum of all the observations, sum of all the observations divided by number of observations, ಅಂತ ಹೇಳ್ತೀವಿ. ಸೊ ಅರಿಥಮೆಟಿಕ್ ಮೀನ್ ಏನು ಅಂದ್ರೆ ಇಟ್ ಈಸ್ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಎಷ್ಟು ಅಬ್ಸರ್ವೇಷನ್ಸ್ ಇದೆ. ವೆರಿ ವೆರಿ ಈಸಿ. ಈಗ ನಮ್ಮ ಅರಿಥಮೆಟಿಕ್ ಮೀನ್ ಅಂತ ಬಂದಾಗ ದೇರ್ ಆರ್ 2 ಟೈಪ್ಸ್. ಓಕೆ, ವಿಚ್ ಆರ್ ದೇ? ಮೊದಲನೇದು ಸಿಂಪಲ್ ಅರಿಥಮೆಟಿಕ್ ಮೀನ್, ಎರಡನೇದು ವೆಯ್ಟೆಡ್ ಅರಿಥಮೆಟಿಕ್ ಮೀನ್. ವೆಯ್ಟೆಡ್ ಅಂದ್ರೆ ಅಕಾರ್ಡಿಂಗ್ ಟು ಇಂಪಾರ್ಟೆನ್ಸ್ ವೆಯ್ಟ್ಸ್ ಅನ್ನ ಅಸೈನ್ ಮಾಡಿರ್ತಾರೆ. ಸಿಂಪಲ್ ಅರಿಥಮೆಟಿಕ್ ಮೀನ್ ಅಲ್ಲಿ ವೆಯ್ಟ್ಸ್ ಅಸೈನ್ ಮಾಡಿರೋದಿಲ್ಲ, ಆಲ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಈಗ ವೆನ್ ಇಟ್ ಕಮ್ಸ್ ಟು ನಮ್ಮ ಕ್ಯಾಲ್ಕುಲೇಷನ್ ಆಫ್ ಅರಿಥಮೆಟಿಕ್ ಮೀನ್, ಸೊ ಕ್ಯಾಲ್ಕುಲೇಷನ್ ಆಫ್ ಅರಿಥಮೆಟಿಕ್ ಮೀನ್ ಬಂದಾಗ ಇಲ್ಲಿ ಟೈಪ್ಸ್ ಆಫ್ ಡೇಟಾ ಮೇಲೆ ನಮ್ಮ ಅರಿಥಮೆಟಿಕ್ ಮೀನ್ ಫಾರ್ಮುಲಾ ಹೋಗುತ್ತೆ. ಫಸ್ಟ್ ಕೇಸ್ ರಾ ಡೇಟಾ ಇದ್ದಾಗ, ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಅಂತ ಹೇಳ್ತೀವಿ. ಯಾವ ರೀತಿ ಇರುತ್ತೆ? x1, x2 ಅಂಡ್ ಸೋ ಆನ್, xn ಅಬ್ಸರ್ವೇಷನ್ಸ್ ಇರುತ್ತೆ. ದೆನ್ ಹೌ ಡು ವಿ ಕಂಪ್ಯೂಟ್ ಅರಿಥಮೆಟಿಕ್ ಮೀನ್? x bar is equal to sum of all the observations, ಯಾವೆಲ್ಲ ಅಬ್ಸರ್ವೇಷನ್ಸ್ ಇದೆ ಎಲ್ಲಾನು ಆಡ್ ಮಾಡೋಣ, ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಡನ್. ವೆರಿ ವೆರಿ ಈಸಿ. ನಮ್ಮ ಕೇಸ್ ಬಿ ಡಿಸ್ಕ್ರೀಟ್ ಆರ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಡಿಸ್ಕ್ರೀಟ್ ಆರ್ ಕಂಟಿನ್ಯೂಯಸ್. ವಾಟ್ ಇಸ್ ದಿಸ್ ಡಿಸ್ಕ್ರೀಟ್ ಡೇಟಾ? ಡಿಸ್ಕ್ರೀಟ್ ಡೇಟಾ ಅಂದ್ರೆ ಇಟ್ ಈಸ್ x1, x2 ಅಂಡ್ ಸೋ ಆನ್, xn ಅಬ್ಸರ್ವೇಷನ್ ಇರುತ್ತೆ ಅಲಾಂಗ್ ವಿತ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ f1, f2 ಅಂಡ್ ಸೋ ಆನ್ ಟಿಲ್ fn. ಅದೇ ನಮ್ಮ ಕಂಟಿನ್ಯೂಸ್ ಡೇಟಾ ಅಂದ್ರೆ ಯಾವ ರೀತಿ ಇರುತ್ತೆ? ಫಾರ್ ವೇರಿಯಸ್ ಕ್ಲಾಸ್ ಇಂಟರ್ವಲ್ಸ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಇರುತ್ತೆ. ಸೊ ಡಿಸ್ಕ್ರೀಟ್ ಆಗಿರ್ಲಿ, ಕಂಟಿನ್ಯೂಸ್ ಆಗಿರ್ಲಿ, ವಿ ಹ್ಯಾವ್ ಓನ್ಲಿ ಒನ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? x bar is equal to sum of f into x whole divided by n. ಇಲ್ಲಿ n ಅಂದ್ರೆ ಏನು? n is nothing but total of frequency ಅಂತ ಅರ್ಥ. ಈಸಿ. ಸೊ ಎರಡು ಫಾರ್ಮುಲಾ ಸಿಂಪಲ್ ಆಗಿ ನಾವು ನೆನ್ಪಿಟ್ಕೊಂಡ್ರೆ ಅರಿಥಮೆಟಿಕ್ ಮೀನ್ ನಾವು ಕಂಪ್ಯೂಟ್ ಮಾಡಬಹುದು. ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಬರೀ ಎಕ್ಸ್ ಅಬ್ಸರ್ವೇಷನ್ಸ್ ಇದೆ, ಸಮೇಷನ್ ಎಕ್ಸ್ ಬೈ ಎನ್. ಡಿಸ್ಕ್ರೀಟ್ ಅಥವಾ ಕಂಟಿನ್ಯೂಯಸ್ ಇದ್ದಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಅರ್ಥ ಆಯ್ತಲ್ವಾ? ಈಗ ಬೇಸ್ಡ್ ಆನ್ ದಿಸ್ ಸಿಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ ಮಕ್ಕಳು. Now, if you observe
ದ ಸಮ್ ಆಫ್ 15 ಅಬ್ಸರ್ವೇಷನ್ಸ್ ಇದೆ ಈಸ್ 450 ಅಂತ ಕೊಟ್ಟಿದ್ದಾರೆ. ಫೈಂಡ್ ಇಟ್ಸ್ ಮೀನ್. ಸೊ ನಮ್ಮ ಅರಿಥಮೆಟಿಕ್ ಮೀನ್ ಎಕ್ಸ್ ಬಾರ್ ಇಸ್ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎಷ್ಟು ಅಬ್ಸರ್ವೇಷನ್ಸು? 15 ಅಬ್ಸರ್ವೇಷನ್ಸ್. ಫಾರ್ 15 ಅಬ್ಸರ್ವೇಷನ್ಸ್ ಸಮ್ ಎಷ್ಟು ಅಂತ ಕೊಟ್ಟಿದ್ದಾರೆ? 450 ಅಂತ ಕೊಟ್ಟಿದ್ದಾರೆ. ಸೊ 450 divided by 15 is equal to ಎಷ್ಟು ಬರುತ್ತೆ? 450 divided by 15 is 30. ಸಿಂಪಲ್ ಕ್ವಶನ್ಸ್ ಇದನ್ನೆಲ್ಲ 1 ಮಾರ್ಕ್ ಕೇಳಬಹುದು. ಮೇಕ್ ಶೂರ್ ಯು ಈಸಿಲಿ ಅಂಡರ್ಸ್ಟ್ಯಾಂಡ್ ಅಂಡ್ ಪ್ರಾಕ್ಟೀಸ್ ದೀಸ್ ಥಿಂಗ್ಸ್. ನೆಕ್ಸ್ಟ್, ಈಗ ಅರಿಥಮೆಟಿಕ್ ಮೀನ್ ಆಫ್ 85464372 ಕೇಳಿದ್ದಾರೆ. ಸೊ ನಮ್ಮ ಫಾರ್ಮುಲಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಅಗೇನ್ sum of x divided by n. So it will be 8 plus 5 plus 6 plus 4 plus 3 plus 7 plus 2 whole divided by number of observations. ಎಷ್ಟಿದೆ? 1 2 3 4 5 6 7 observations ಇದೆ. So if we add and divide it, what will we get? 8 plus 5 plus 6 plus 4 plus 3 plus 7 plus 2. So sum is 35. So 35 divided by 7. So 7 5 times is 35. So arithmetic mean is 5. Easy alva? Next ನೋಡುವ. ಏನು ಕೊಟ್ಟಿದ್ದಾರೆ? If the mean of 50 observations is 70, x bar is equal to 70 ಅಂತ ಕೊಟ್ಟಿದ್ದಾರೆ and number of observations is 50. Find the sum of observations ಅಂತ ಹೇಳ್ತಾರೆ. ಸೊ ಸಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ನಮ್ಮ ಎಕ್ಸ್ ಬಾರ್ ಫಾರ್ಮುಲಾ ಇರುವಂಥದ್ದು ಸಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ದಿಸ್ ಇಂಪ್ಲೈಸ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 70 ಈಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎಷ್ಟಿದೆ? 50 ಇದೆ. ದಿಸ್ ಇಂಪ್ಲೈಸ್ ಸಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 70 ಇಂಟು 50. ಸೊ 7 5 ಟೈಮ್ಸ್ ಈಸ್ 35. 2 0 ಹಾಕಿದ್ರೆ ಮುಗೀತು. ಈಸಿ. ಅರ್ಥ ಆಗ್ತಾ ಇದೆಯಲ್ವಾ? ಈಗ ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಈಗ ಕಂಪ್ಯೂಟ್ ಅರಿಥಮೆಟಿಕ್ ಮೀನ್ ಅಂತ ಹೇಳಿದ್ದಾರೆ. ವಾಟ್ ಟೈಪ್ ಆಫ್ ಡೇಟಾ ಇಸ್ ದಿಸ್ ಮಕ್ಕಳೇ? ಇಲ್ಲಿ ಬರೀ ಎಕ್ಸ್ ವ್ಯಾಲ್ಯೂಸ್ ಇದೆ ಅಲಾಂಗ್ ವಿತ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸಿ. ಸೊ ದಿಸ್ ಇಸ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ನಮ್ಮ ಫಾರ್ಮುಲಾ ಏನಿದೆ? ಇಟ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮ್ ಆಫ್ fx by capital N. So first f into x product ಅನ್ನ ಕಂಡುಹಿಡಿಯೋಣ. 2 into 3 is 6. 8 3 times 24. 4 into 10 40. 12 into 5 it is 60. 16 into 6 is 96. 14 into 7 is 98. 10 into 8 is 80. 8 9 times 72. 10 into 7 is 70. ಈಗ ಇಲ್ಲೇನು ಮಾಡಿದ್ವಿ? ಎಫ್ ಇಂಟು ಎಕ್ಸ್ ಪ್ರಾಡಕ್ಟ್ ಅನ್ನು ನಾವು ಕಂಡು ಹಿಡಿದ್ವಿ. ಈಗ ಕ್ಯಾಪಿಟಲ್ ಎನ್ ಅನ್ನು ಕಂಡು ಹಿಡಿಯೋಣ. ಅದೇ ರೀತಿ ಸಮ್ ಆಫ್ ಎಫ್ ಇಂಟು ಎಕ್ಸ್ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ರೆಸ್ಪೆಕ್ಟಿವ್ ಟೋಟಲ್ಸ್ ಅನ್ನ ಬರೆಯೋಣ. ಸೊ 8 plus 3 11 plus 10 21 plus 12 plus 16 plus 14 plus 10 plus 8 plus 7 will be 88. ನಮ್ಮ ಫ್ರೀಕ್ವೆನ್ಸೀಸ್ನೆಲ್ಲ ಆ್ಯಡ್ ಮಾಡಿದ್ರೆ 88 ಬರ್ತಾ ಇದೆ. ಅದೇ ರೀತಿ ನಮ್ಮ ಎಫ್ ಎಕ್ಸ್ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿದ್ರೆ ವಿ ಗೆಟ್ 80 plus 72 plus 70. We are getting 546. So ನಮ್ಮ fx column na total 546 ಬಂತು. If we substitute now, this will be 546 divided by 88. If we divide 546 by 88, the arithmetic mean is 6.20. Simple. ಈಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಫೈಂಡ್ ಅರಿಥಮೆಟಿಕ್ ಮೀನ್ ಅಂತ ಹೇಳ್ತಾರೆ. ಇವನ್ ಇಫ್ ಯು ಅಬ್ಸರ್ವ್ ಹಿಯರ್, ಇದು ಈಗ ನಮ್ಮ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್.
ಕ್ಲಾಸ್ ಇಂಟರ್ವಲ್ಸ್ ಅಲಾಂಗ್ ವಿತ್ ದ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಡಿಸ್ಕ್ರೀಟ್ ಆಗಲಿ ಕಂಟಿನ್ಯೂಸ್ ಆಗಲಿ ನಮ್ಮ ಅರಿಥ್ಮೆಟಿಕ್ ಮೀನ್ ಫಾರ್ಮುಲಾ ಏನಿದೆ ಮಕ್ಕಳೇ? ಎಕ್ಸ್ ಬಾರ್ ಇಸ್ ಸಮ್ ಆಫ್ ಎಫ್ ಇಂಟು ಎಕ್ಸ್ ಬೈ ಕ್ಯಾಪಿಟಲ್ ಎನ್. ಈಗ ನಮ್ಮ ಪ್ರೀವಿಯಸ್ ಕೇಸಲ್ಲಿ ಎಕ್ಸ್ ಡೈರೆಕ್ಟ್ ಆಗಿತ್ತು. ಈಗ ಸ್ಟೆಪ್ 1 ಇಲ್ಲಿ ನಾವು ಎಕ್ಸ್ ಅನ್ನ ಕಂಡುಹಿಡಿಯಬೇಕು. ಹೌ ಡು ವಿ ಫೈಂಡ್ ಎಕ್ಸ್? ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ನಿಮ್ಮ ರೆಫರೆನ್ಸ್ ಇಲ್ಲಿ ಬರೀತೀನಿ ನೋಡಿ. ಎಕ್ಸ್ ಇಸ್ ನಥಿಂಗ್ ಬಟ್ ಮಿಡ್ ವ್ಯಾಲ್ಯೂ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ಮುಗೀತು. ಈಗ ಫಸ್ಟ್ ಕ್ಲಾಸ್ ಲೋವರ್ ಲಿಮಿಟ್ ಎಷ್ಟಿದೆ? 10 ಇದೆ. ಅಪ್ಪರ್ ಲಿಮಿಟ್ ಎಷ್ಟಿದೆ? 25 ಇದೆ. ಎರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ಗೆಟ್ 35 ಡಿವೈಡೆಡ್ ಬೈ 2 ವಿಚ್ ಇಸ್ 17.5. ನೆಕ್ಸ್ಟ್ 25 ಪ್ಲಸ್ 40, 25 ಪ್ಲಸ್ 40 ಡಿವೈಡೆಡ್ ಬೈ 2 ಮಾಡಿದಲ್ಲಿ ವಿ ಗೆಟ್ 32.5. ನೆಕ್ಸ್ಟ್ 40 ಪ್ಲಸ್ 55 ಡಿವೈಡೆಡ್ ಬೈ 2 ಮಾಡಿದಲ್ಲಿ 47.5. ನೆಕ್ಸ್ಟ್ 55 ಪ್ಲಸ್ 70 divided by 2 is 62.5. Next to 70 plus 85 divided by 2 we get 77.5. Next to 85 plus 100 divided by 2 gives us 92.5. Now x ಬಂದ್ಮೇಲೆ next procedure is same as the previous problem. ಇಲ್ಲಿ ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಎಕ್ಸ್ ಇದೆ. ಈಗ ಎಫ್ ಇಂಟು ಎಕ್ಸ್ ಅನ್ನ ನಾವು ಕಂಪ್ಯೂಟ್ ಮಾಡೋಣ. ಯಾವ ರೀತಿ? 6 ಇಂಟು 17.5. ಸೊ 6 ಇಂಟು 17.5 ಮಾಡಿದಲ್ಲಿ 105. ಅದೇ ರೀತಿ 50 ಇಂಟು 32.5 ವಿ ಗೆಟ್ 1625. 1625. ನೆಕ್ಸ್ಟ್ 44 into 47.5 we get 2090. Next 26 into 62.5 we get 1625. ಅದಾದ ಮೇಲೆ 3 into 77.5 we get 232.5 and 1 into 92.5 is 92.5. ಈಗ ಎಲ್ಲ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡೋಣ. ಮತ್ತೆ ಎಫ್ ಇಂಟು ಎಕ್ಸ್ ಇದೆಯಲ್ವಾ, ಎಲ್ಲ ಕಾಲ್ ವ್ಯಾಲ್ಯೂಸ್ನು ಆ್ಯಡ್ ಮಾಡೋಣ. ಎಫ್ ಇಂಟು ಎಕ್ಸ್ ಟೋಟಲ್ ಬರುತ್ತೆ, ಅದನ್ನು ಬರ್ಕೊಳ್ಳೋಣ. ಸೊ ನಮಗೆ ಎಫ್ ಇಂಟು ಎಕ್ಸ್ ಫಸ್ಟ್ ಆ್ಯಡ್ ಮಾಡೋದಾದ್ರೆ 92.5, ರಿವರ್ಸಿಂದ ಆ್ಯಡ್ ಮಾಡಿ 232.5 ಪ್ಲಸ್ 1625 ಪ್ಲಸ್ 2090 ಪ್ಲಸ್ 1625 ಪ್ಲಸ್ 105. ನಮ್ಮ ಎಲ್ಲ ಎಫ್ ಎಕ್ಸ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ವಿ ಆರ್ ಗೆಟಿಂಗ್ 5770. ಎಲ್ಲ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡೋಣ. 6 ಪ್ಲಸ್ 50 ಇದು 44 ಪ್ಲಸ್ 658 100. ಓಕೆ, 126 ಪ್ಲಸ್ 3 ಪ್ಲಸ್ 1 ಈಸ್ 130. ನಮ್ಮ ಎಲ್ಲ ಫ್ರೀಕ್ವೆನ್ಸೀಸ್ ಆ್ಯಡ್ ಮಾಡಿದ್ರೆ 130 ಬರ್ತಾರೆ. ಸೊ 5770 by 130. 5770 by 130 will give us 44.38, which is ನಮ್ಮ arithmetic mean. ಈಸಿ ಮಕ್ಕಳೇ. ಮತ್ತೊಂದು ಕಿವಿ ಮಾತು, ಯಾವ ಕ್ವಶನ್ ಪೇಪರಲ್ಲೂ ನಾನು ನೋಡಿದಂಗೆ ಸಾಲ್ವ್ ಬೈ ಶಾರ್ಟ್ಕಟ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಕೇಳೋದು ತುಂಬ ರೇರ್. ಸೊ ಡೈರೆಕ್ಟ್ ಮೆಥಡನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ, ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಕೊಟ್ಟಿರುವಂತ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೋಡಿ, ಒಂದು ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮೀನ್ ಕೊಟ್ಟಿದ್ದಾರೆ. ಮೀನ್ ಇಸ್ 50 ಅಂತ ಕೊಟ್ಟಿದ್ದಾರೆ. 60 to 80 ಮಿಸ್ಸಿಂಗ್ ಇದೆ, ಅದನ್ನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ವೆರಿ ವೆರಿ ಈಸಿ. ಲೆಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎ ಅಂತ ತಗೋಣ. ಸೊ ಅದನ್ನ ಏನಂತ ಡಿನೋಟ್ ಮಾಡೋಣ? ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಎ ಅಂತ ಡಿನೋಟ್ ಮಾಡೋಣ. ಓಕೆ, ನಾವು ಉಳಿದ ಎಲ್ಲ ಪ್ರೊಸೀಜರ್ ಇಸ್ ಸೇಮ್ ಆಸ್ ದ ಪ್ರೀವಿಯಸ್ ಕ್ವಶನ್. ಫಸ್ಟ್ ಮಿಡ್ ವ್ಯಾಲ್ಯೂ ಎಕ್ಸ್ ಅನ್ನ ಕಂಡು ಹಿಡಿಯೋಣ.
0 plus 20 is 20. 20 divided by 2 is 10. 20 ಮತ್ತೆ 40 ಮಧ್ಯೆ ಬರೋ ಮಿಡ್ ವ್ಯಾಲ್ಯೂ ಇಸ್ 30. ಇಲ್ಲಿ 50, ಇಲ್ಲಿ 70, ಇಲ್ಲಿ 90. ಈಗ ಎಕ್ಸ್ ಕಂಡು ಹಿಡಿದಾಯ್ತು ಮಿಡ್ ವ್ಯಾಲ್ಯೂಸ್. ಈಗ ಎಫ್ ಇಂಟು ಎಕ್ಸ್ ಮಾಡೋಣ. ಸೊ 19 ಇಂಟು 10 is 190. 28 into 30 will give us 840. 32 into 50 will give us 1600. 70 into a will give 70a. 19 into 90 will give us 1710. ಈಗ ಎಲ್ಲ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ನ ಆ್ಯಡ್ ಮಾಡೋಣ. ಎಲ್ಲ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎನ್ ಬರುತ್ತೆ. ಸೊ ಫ್ರೀಕ್ವೆನ್ಸೀಸ್ನೆಲ್ಲ ಆ್ಯಡ್ ಮಾಡಿದ್ರೆ 19 ಪ್ಲಸ್ 28 ಪ್ಲಸ್ 32 ಪ್ಲಸ್ 19 ಪ್ಲಸ್ ಎ ಆಗತ್ತೆ. ಸೊ 98 ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ವಿ. ಮಿಸ್ಸಿಂಗ್ ಒಂದಿದೆ, ಅದನ್ನು ಎ ಅಂತ ತೊಗೊಂಡಿದ್ವಿ, ಪ್ಲಸ್ ಎ ಆಯಿತು. ಆ್ಯಂಡ್ ಸಮೇಷನ್ ಎಫ್ ಎಕ್ಸ್ ಕಾಲಮ್ನ ಟೋಟಲ್ ಮಾಡಿದಲ್ಲಿ it will be 190 plus 840 plus 1600 plus 1710 ಮಾಡಿದಲ್ಲಿ we get 4340 plus ಇಲ್ಲಿ ಒಂದು ಟರ್ಮ್ ಇದೆ 70a as it is ಬರೆಯೋಣ. ಓಕೆ, ಆ್ಯಂಡ್ ಮತ್ತೊಂದು ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ, ಅರಿಥ್ಮೆಟಿಕ್ ಮೀನ್ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಇಸ್ 50. ಈಗ ನಮ್ಮ ಅರಿಥ್ಮೆಟಿಕ್ ಮೀನ್ ಫಾರ್ಮುಲಾ ಏನಿದೆ ಮಕ್ಕಳೇ, ಎಕ್ಸ್ ಬಾರ್ ಇಸ್ ಸಮೇಷನ್ ಎಫ್ ಎಕ್ಸ್ ಬೈ ಕ್ಯಾಪಿಟಲ್ ಎನ್. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ಎಕ್ಸ್ ಬಾರ್ ಇಸ್ 50 ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಟೋಟಲ್ ಎಷ್ಟಿದೆ 4340 ಪ್ಲಸ್ 70a ಹೋಲ್ ಡಿವೈಡೆಡ್ ಬೈ ನಮ್ಮ ಎನ್ ಟೋಟಲ್ ಏನಿದೆ 98 ಪ್ಲಸ್ ಎ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಲ್ಲಿ 98 plus a into 50 is equal to 4340 plus 70a. ಈಗ ಮಲ್ಟಿಪ್ಲೈ ಮಾಡೋಣ. 98 into 50 will give us 4900. 4900 plus 50 into a, 50a ಆಯಿತು, is equal to 4340 ಪ್ಲಸ್ 70a. ಲೈಕ್ ಟರ್ಮ್ಸ್ನ ಒಂದು ಕಡೆ ತೊಗೊಳೋದಾದರೆ 4900 ಮೈನಸ್ 4340 ವಿಲ್ ಬಿ ಈಕ್ವಲ್ ಟು ಇಲ್ಲಿ 70a ಆಸ್ ಇಟ್ ಇಸ್ 50a ರೈಟ್ ಹ್ಯಾಂಡ್ ಸೈಡ್ ಬಂದರೆ ಮೈನಸ್ 50a ಆಯಿತು. ಈಗ 4900 ಮೈನಸ್ 4340 ಮಾಡಿದಲ್ಲಿ ವಿ ಗೆಟ್ 560 is equal to 70 minus 50 is 20a. This implies a is equal to 560 by 20. 560 divided by 20 ಮಾಡಿದಲ್ಲಿ we get 28. Therefore, missing frequency is 28. ಅಷ್ಟೇ. ಅರ್ಥ ಆಯ್ತಲ್ವ ಮಕ್ಕಳೇ? ಇದೇ ರೀತಿ ಮತ್ತಷ್ಟು ಮಾಹಿತಿ ನೀವೆಲ್ಲ ತಿಳ್ಕೊತಾ ಇರಬೇಕು, ಕಲಿತಾ ಇರಬೇಕು ಅಂದರೆ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಮಕ್ಕಳೇ. ಟಿಲ್ ದೆನ್ ಲೆಟ್ ಮೀ ಸೇ ಬಾಯ್ ಅಂತ ಹೇಳ್ತೀನಿ ಮಕ್ಕಳೇ. ಟೇಕ್ ಕೇರ್. ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ.